ನಂದೇಶ್ ಎಂಬ ಹುಡುಗ ಬಡ ಬಡಾವಣೆಯೊಂದರಲ್ಲಿ ಹುಟ್ಟಿದ್ದನು. ಅವನು ತನ್ನ ಪೋಷಕರೊಡನೆ ಸರಳವಾಗಿ ಜೀವಿಸುತ್ತಿದ್ದನು. ಅವನ ತಂದೆ ರೈತ, ತಾಯಿ ಮನೆಯಲ್ಲಿದ್ದೇ ಸಮಯ ಕಳೆಯುತ್ತಿದ್ದಳು. ಕುಟುಂಬದ ಆರ್ಥಿಕ ಸ್ಥಿತಿ ಹದಗೊಳ್ಳದಿದ್ದರೂ ನಂದೇಶ್ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತೊಳಲಿಯುತ್ತಿರಲಿಲ್ಲ. ಅವನು ದಿನನಿತ್ಯವೂ ತನ್ನ ವಿದ್ಯಾಭ್ಯಾಸವನ್ನು ಶ್ರದ್ಧೆಯಿಂದ ಮುಂದುವರೆಸಲು ಪರಿಶ್ರಮವನ್ನು ಹಾರಾಡುತ್ತಿದ್ದನು. ಆದರೆ ಬಡತನ ಮತ್ತು ಸಂಪನ್ಮೂಲಗಳ ಕೊರತೆ ಅವನ ಮೇಲೆ ಯಾವಾಗಲೂ ಭಾರೀ ಆಘಾತಗಳನ್ನುಂಟು ಮಾಡುತ್ತಿದ್ದವು. ಅವನು ಅತ್ಯಂತ ಹೋರಾಟಪಟು ಮತ್ತು ಪ್ರೇರಿತ ವ್ಯಕ್ತಿಯಾಗಿದ್ದರೂ ಮನೆಯಿಂದ ಶಾಲೆಗೆ ಹೋಗಲು ಅವನು ಹೆಜ್ಜೆ ಹಾಕಿದ ಪ್ರತಿ ದಿನವೂ ಕಷ್ಟದ ಅನುಭವಗಳನ್ನು ಅನುಭವಿಸಬೇಕಾದವು. ನಂದೇಶ್ ಶಾಲೆಗೆ ಹೋಗಲು ಮನಸ್ಸು ಮುರಿದಿದ್ದರೂ ಅವನಿಗೆ ಹೆಚ್ಚು ಸಲಹೆಗಳು ಅಥವಾ ಮಾರ್ಗದರ್ಶನಗಳಿದೆಯೇನೂ ಇರಲಿಲ್ಲ. ಅವನ ಪೋಷಕರು ಸಗಟು ಕೆಲಸಗಳನ್ನು ಮಾಡುತ್ತಿದ್ದ ಕಾರಣ ಅವರು ತುಂಬಾ ಪ್ರಯತ್ನವನ್ನು ಮಾಡಿದರೂ ನಂದೇಶ್ಗೆ ಶಾಲೆಯ ಹಂತಗಳನ್ನು ಪೂರೈಸಲು ಸಾಕಷ್ಟು ನೆರವು ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾದರೂ ಅವನು ಮನಸ್ಸು ಮಿಡಿಯದೆ ಪ್ರತಿದಿನವೂ ಶಾಲೆಗೆ ಹೋಗಲು ಹೆಜ್ಜೆ ಹಾಕುತ್ತೇನೆಂದು ನಿರ್ಧರಿಸಿದನು. ಕೆಲವೊಮ್ಮೆ ಅವನು ಹೊತ್ತಿತ್ತಿದ್ದ ಶಾಲಾ ಪುಸ್ತಕಗಳನ್ನು ತಲುಪಲು ಸಾಕಷ್ಟು ಶಕ್ತಿ ಇರಲಿಲ್ಲ. ಆದರೆ ಅವನು ತನ್ನ ಕನಸು ನನಸಾಗಿಸಲು ಮತ್ತೆ ಹೊಸ ದಿನದ ಆರಂಭಕ್ಕಾಗಿ ತನ್ನ ಪ್ರಾಣದಿಂದ ಹಿಡಿದು ಮುಂದುವರೆದನು. ನಂದೇಶ್ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಹೋರಾಟ ನಡೆಸುತ್ತಲೇ ಇದ್ದನು. ಪ್ರತಿದಿನವೂ ಓದುತ್ತಿದ್ದರೂ ಅವನ ತಲೆ ಬಯಲಾಗಿ ಮನಸ್ಸು ಕಳೆಯುತ್ತಿದ್ದುದರಿಂದ ಅವನು ಕಡಿಮೆ ಉತ್ತೀರ್ಣತೆಗಳನ್ನು ತಲುಪುತ್ತಿದ್ದನು. ನಂದೇಶ್ ತಾಳ್ಮೆ ತೋರುತ್ತಿದ್ದರೂ ಒಂದು ದಿನ ಅವನು ಹೊಸ ಹೊಸ ಆಲೋಚನೆಗಳನ್ನು ಕಲಿತು ಆದರ್ಶಗಳನ್ನು ಗಮನಿಸಲು ಓದುವ ವಿಧಾನದ ಮೇಲೆ ಪ್ರಭಾವವನ್ನು ಬೀರಲು ಆರಂಭಿಸಿದನು. ಅವನು ತನ್ನ ಕಲಿಕೆಗಳಿಗೆ ಹೊಸ ಆಯಾಮಗಳನ್ನು ನೀಡಿದನು. ಒಂದು ದಿನ ಅವನು ಹತ್ತಿರದ ಎಡವಲಯ ಮತ್ತು ಹೋರಾಟದಿಂದ ತುಂಬಿದ ಲೋಕವನ್ನು ತಲುಪಿದನು. ಅವನು ಅನೇಕ ಓದುಗಳನ್ನು ಮತ್ತು ಪ್ರಶ್ನೆಗಳನ್ನು ಪೂರೈಸಿದ ನಂತರ ಅವರು ವಿಜ್ಞಾನ, ಗಣಿತ ಮತ್ತು ಇತಿಹಾಸಗಳಲ್ಲಿ ಯಶಸ್ಸನ್ನು ಸಾಧಿಸಿದರು. ಅವನ ಹೋರಾಟವು ದೀರ್ಘಕಾಲದ ನಂತರ ತನ್ನ ಹೂವಿನ ಫಲವನ್ನು ನೀಡಿತು. ಅವನು ಕೇವಲ ಶಿಕ್ಷಣಕ್ಕೆ ಮಾತ್ರವಲ್ಲ, ತಮ್ಮ ಕುಟುಂಬದ ಬದಲಾವಣೆಯ ಪ್ರತೀಕವಾಗಿ ಕೂಡ ಬದಲಾಗಿದ್ದನು. ಅವನ ಹೋರಾಟವು, ಅಭ್ಯಾಸ ಮತ್ತು ಆಶಯಗಳು ಅವನನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯಿತು. ನಂದೇಶ್ನ ಹೋರಾಟವು ಪ್ರತಿಯೊಬ್ಬ ಯುವಕ ಹಾಗೂ ಯುವತಿಗೆ ಪ್ರೇರಣೆಯಾಗುವಂತೆ ಬದಲಾಗಿದೆ.